ಸೊಸಿಗೆ ಒಂದಿಟ್ಟು ಮಗಳಿಗೆ ಸೊಸಿಗೆ ಆ ನೋಡು ದೃಷ್ಟಿಕೋನ ಐತಲ್ಲ, ಅದು ಒಂದು ನೀವೇನಾದ್ರೂ ಬದಲಾವಣೆ ಆಗಿ ಬಿಟ್ರಿ ಅಂತಂದ್ರೆ, ಅಂಥದ್ದೊಂದು ಬದಲಾವಣೆ ಆಯ್ತು ಅಂತಂದ್ರೆ ನನ್ನ ತಿಳುವಳಿಕೆ ಪ್ರಕಾರ 330 ಇದೆಲ್ಲ 33 ಕೋಟಿ ದೇವತೆಗಳು ಸ್ವರ್ಗದಾಗ ಅದಾರ ಇಲ್ಲ ಗೊತ್ತಿಲ್ಲ, ನಮ್ಮ ರಾಜ್ಯದೊಳಗೆ ನಮ್ಮ ದೇಶದೊಳಗೆ ಮಾತ್ರ ಅದಾರ ಅಂತ ಹೇಳ್ಬೋದು, ಇಲ್ಲೇ ನಮ್ಮಲ್ಲಿ ಅದಾರ ಅಂತ ಹೇಳ್ಬೋದು. ಒಂದು ಸ್ವಲ್ಪ ಇಂಥವು ಸಣ್ಣ ಪುಟ್ಟ ದೋಷಗಳು ಅದಾವ, ಅದರ ಸಲುವಾಗಿ ಅವನೊಂದು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಹೋಗಿಬಿಟ್ರಿ ಅಂದ್ರೆ ನಿಮ್ಮಂತಹ ಆಡಳಿತ, ನಿಮ್ಮಂತಹ ಸರ್ವಶ್ರೇಷ್ಠ ಜೀವನ ಯಾರಿಗೂ ಆಗಿರೋದಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದೈತಿ ಅಂತ ಮಾತ್ರ ಒಂದು ಸ್ವಲ್ಪ ಆ ಮಾತಿನ ಬಗ್ಗೆ ನೀವು ವಿಚಾರ ಮಾಡಬೇಕು. ಪುರುಷರಿಗೆ ಶಿಕ್ಷಣವನ್ನು ಕೊಟ್ಕೊಂತ ಬಂದು 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 ಏನೂ ಉಪಯೋಗ ಆಗಲಿಲ್ಲ. ಅವಾಗ ಈ ಮಾತನ್ನ ಅಲ್ಲೊಂದು ಇಲ್ಲೊಂದು ಹೆಣ್ಣಿಗೆ ಶಿಕ್ಷಣ ಕೊಟ್ಟ ಪರಿಣಾಮ ಏನು ಆತ್ಮ ಅನ್ನೋದನ್ನ ತಜ್ಞರು ಅನುಭವಿಸಿ ಈ ಮಾತನ್ನ ಹೇಳ್ತಾರೆ. ಯಾವುದು? ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಇಡೀ ಒಂದು ಶಾಲೆಯನ್ನ ತೆರೆದಂಗಾಗುತ್ತೆ ಒಬ್ಬ ಹೆಣ್ಮಗಳು ಕಲಿತರೆ ಅನ್ನುವಂತ ಮಾತನ್ನ ಹೇಳ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ಈ ಇವತ್ತಿನ ದಿವಸ ಈ ಮಹಿಳಾ ಘಟಕದ ಉದ್ಘಾಟನೆ ಏನಾಗಿದೆಯಲ್ಲ, ಯಾವುದು? ವೀರಶೈವ ಲಿಂಗಾಯತ ಒಕ್ಕೂಟ, ಅದರಾಗ ಚೆನ್ನಮ್ಮ ಸಮಾಜಕ್ಕಾಗಿ ದುಡಿದವಳು. ವೀರಶೈವ ಲಿಂಗಾಯತ ಅಂತಕ್ಕಂಥದ್ದು ಬೇರೆ ಬೇರೆ ಅಂತ ಹೇಳ್ತಕ್ಕಂಥವ್ರು ಬಹಳ ಜನ ಇದಾರೆ. ನಾನು ನಿಮಗೆ ಸ್ಪಷ್ಟವಾಗಿ ಹೇಳಕ್ ಬಯಸ್ತೀನಿ, ವೀರಶೈವ ಲಿಂಗಾಯತ ಬೇರೆ ಬೇರೆ ಅಲ್ಲ, ಅದು ಯಾವುದೇ ಪರಿಸ್ಥಿತಿ ಒಳಗೆ ಒಂದೇ ಆಗಿರ್ತಕ್ಕಂಥದ್ದು. ಅದನ್ನ ಬೇರೆ ದೃಷ್ಟಿಕೋನದಲ್ಲಿ ಬದಲಾವಣೆ ಮಾಡಬೇಕಿದ್ದಾರೆ. ನಾವು 2017ರಿಂದಲೂ ಹೋರಾಟ ಮಾಡ್ತಾ ಇದ್ದೀವಿ. ಅದು ಒಂದು ಅಂತಕ್ಕಂಥ ಹೋರಾಟವನ್ನ ನಾವು ಸದಾಕಾಲ ಮಾಡ್ತಾನೆ ಬಂದಿದ್ದೀವಿ ಅಂತಕ್ಕಂಥದ್ದು. ಕಾರಣ ಇಷ್ಟೇ, ಎಲ್ಲಾ ಸಮಾಜಗಳು ಒಂದಾಕೊಂತ ಹೋಗ್ಬೇಕೇ ಹೊರತಾಗಿ ಎರಡಾಕೊಂತ ಹೋಗಬಾರ್ದು ಅಂತಕ್ಕಂಥದ್ದು ನಮ್ಮ ಸಂಕಲ್ಪ ಆಗಿದೆ. ಸಿದ್ಧಾಂತಗಳು ನಾನಾ ತರ ಹೇಳ್ತಿರ್ತಾವ, ಸಂದರ್ಭಾನುಸಾರ ಹೇಳ್ಕೊಂಡು ಹೋಗ್ತಿರ್ತಾವ. ಸಂದರ್ಭಾನುಸಾರ ಹೇಳಿರ್ತಕ್ಕಂಥ ಸಿದ್ಧಾಂತಗಳನ್ನ ಇವತ್ತಿನ ಅದನ್ನ ವಿಘಟನೆ ನಮ್ಮ ಗುರಿ ಆಗಿರ್ಬೇಕು. ನಾ ಇನ್ನೂ ಮುಂದುವರೆದು ಹೇಳುವಂತಂದ್ರೆ ವೀರಶೈವ ಲಿಂಗಾಯತ ಒಂದಷ್ಟೇ ಅಲ್ಲ, ಈ ಭೂಮಿ ಮೇಲೆ ಏನು ನಾವು ಎಲ್ಲರೂ ಹುಟ್ಟಿವಿ, ನಾವೆಲ್ಲರೂ ಒಂದೇ ಭಾರತಾಂಬೆಯ ಮಕ್ಕಳು ಅನ್ನುವಂತ ಭಾವನೆ ಬಂದಾಗ ಮಾತ್ರ ನಾವು ಹುಟ್ಟಿದ್ದು ಸಾರ್ಥಕ ಆಗುತ್ತೆ ಹೊರತಾಗಿ ಧರ್ಮ ಹಾಕಬೇಕು. ಇವು ಅವೈಜ್ಞಾನಿಕ ವ್ಯವಸ್ಥೆ, ವೈಜ್ಞಾನಿಕ ವ್ಯವಸ್ಥೆ ಅಲ್ಲ. ಇದು ಬಹಳ ಸ್ಪಷ್ಟವಾಗಿ ಹೇಳೋದಂತಂದ್ರೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಹಿನ್ನೆಲೆ ಇಲ್ಲ. ಧರ್ಮಕ್ಕೂ ವೈಜ್ಞಾನಿಕ ಹಿನ್ನೆಲೆ ಇಲ್ಲ, ಜಾತಿಗೂ ವೈಜ್ಞಾನಿಕ ಹಿನ್ನೆಲೆ ಇಲ್ಲ. ಯಾಕೆ? ಇದು ಅವೈಜ್ಞಾನಿಕ ವ್ಯವಸ್ಥೆ. ಇದು ಅದಕ್ಕಾಗಿ ಧರ್ಮ ಜಾತಿಗಳನ್ನು ಹೊರಗಿಟ್ಟು ಎಲ್ಲ ಜಾತಿಗಳು ಒಂದಾಗಿ ಇಡೀ ಭಾರತ ಅಂದ್ರೆ ಒಂದು, ಭಾರತದಲ್ಲಿ ಒಂದು ಧರ್ಮ ಇದೆ, ಒಂದೇ ಜಾತಿ ಇದೆ ಅನ್ನೋಂಗ ಆಗಬೇಕು ಅಂತಕ್ಕಂಥದ್ದನ್ನ ನಿಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತಾ, ಇನ್ನೂ ಬಹಳ ಜನ ಮಾತಾಡೋರಿದ್ದಾರೆ. ಈಶ್ವರಪ್ಪನವರು ಮಹಾಲಿಂಗಯ್ಯ ಶಾಸ್ತ್ರಿಗಳ ಮೂಲಕ ಒಂದು ಫೋನ್ ಅನ್ನ ಮಾಡಿಸಿ, ಅವ್ರ ಮಗ ಕಾಂತೇಶ್ ಅವರು ನನಗೊಂದು ಫೋನ್ ಅನ್ನ ಮಾಡಿ ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂತಹ ಮಾತನ್ನ ಹೇಳಿದಾಗ ಬಹಳ ಖುಷಿಯಿಂದ ನಾವು ಒಪ್ಕೊಂಡ್ಬಿಟ್ವಿ. ನಾವು ಹೇಳಿದ್ವಿ, ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂತ ಯಾವುದೂ ನಮಗೆ ಬೇಕಾಗಿಲ್ಲ, ಅದು ಈಶ್ವರಪ್ಪನವ್ರು ಅದಾಗ ಅವ್ರ ಕಾರ್ಯಕ್ರಮ ಅಂತ ಬಿಟ್ರೆ ಸಾಕು, ನಾವು ನಿಸ್ಸಂಕೋಚವಾಗಿ ಬಂದು ಬಿಡ್ತೀವಿ, ನಮ್ ಡೈರಿ ಸೈಟ್ ನೋಡೋದಿಲ್ಲ ಅನ್ನುವಂತ ಮಾತನ್ನ ನಾವು ಹೇಳಿದ್ವಿ. ಯಾಕೆ? ಈಶ್ವರಪ್ಪನವರನ್ನ ಬಹಳ ಹತ್ತಿರದಿಂದ ನಾವು ಕೂಡ ನೋಡಿರ್ತಕ್ಕಂಥವ್ರ. ಅವ್ರ ಮಣ್ಣೆ ಸರಿ ಅಲ್ಲ, ಆ ಹಿಂದ ಎಲ್ಲ ಏನು ಹಿಂದೂ ಧರ್ಮಕ್ಕಾಗಿ ಬಡದಾಡ್ಕೋಂತ ರಾಜಕಾರಣ ಮಾಡ್ತಾ ಇದ್ರಲ್ಲ, ಅವಾಗಿನಿಂದಲೂ ಕೂಡ ನಾವು ಅವ್ರನ್ನ ನೋಡ್ತಾ ಇದೀವಿ. ಅವರ ಆಡಳಿತ, ಅವರ ಜನಪ್ರಿಯತೆ, ಅವ್ರ ನಿಜವಾದ ಜನಪರ ಕಾಳಜಿ ನಮ್ಮನ್ನು ಸೋಲಿಸಿ ಬಿಟ್ಟಿರೋದ್ರಿಂದ ನಾವು ಅವ್ರನ್ನ ಬಹಳ ಪ್ರೀತಿ ಮಾಡ್ಕೊಂತ ಬಂದಿರತಕ್ಕಂಥ ಸ್ವಾಮಿಗಳು. ಅಧಿಕಾರ ಇದ್ದಾಗ ಸ್ವಲ್ಪ ಕೂಡ ಅದರ ದರ್ಪವನ್ನು ತೋರಿಸದೇ ಇರುವಂತಹ ಬೆರಳೆಣಿಕೆಯ ರಾಜಕಾರಣಿಗಳಲ್ಲಿ ಇವರೊಬ್ಬರು ಅಗ್ರಗಣ್ಯರು ಅನ್ನುವಂತಹದ್ದನ್ನು ನಾವು ಮಾತ್ರ ಕಂಡಿದ್ದೇವೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು. ಅವರು ಮಂತ್ರಿಗಳಾಗಿದ್ರು, ಉಪಮುಖ್ಯಮಂತ್ರಿಗಳಾಗಿದ್ರು. ಒಂದು ಸಾರಿ ಬಾಲೆಹೊಸೂರು ಮಠಕ್ಕೆ ಬಂದು ಹೋಗ್ರಿ ಅಂತ ನಾವು ಹೇಳಿದ್ವಿ. ಸಭೆ ಇದ್ದಿಲ್ಲ, ಏನು ಇದ್ದಿಲ್ಲ, ಬರ್ತೀವಿ ಸ್ವಾಮೀಜಿ ಅಂತ ಹೇಳಿ ಆ ಬಾಲೆಹೊಸೂರು ಮಠಕ್ಕೆ ಬಂದು ನಮ್ದೇನು ಮಠದ ಗೌರವ ಸನ್ಮಾನ ಅದು ಏನ್ ಮಾಡ್ಬೇಕಾಗಿತ್ತು ಅದನ್ನೆಲ್ಲ ಮಾಡಿ, ನೀವು ಬಂದಿದ್ದು ಸಂತೋಷ ಆಗ್ತಪ್ಪ ಅಂತೇಳಿ ಮಠದಾಗ ಒಂದೇ ಪ್ರಸಾದ ಅದನ್ನೇನು ಕೊಟ್ಟು ಕುಂತೀವಿ. ಮುಗಿಯಾಕ ಬಂತು ಸಮಯ. ಅವ್ರು ಕೇಳ್ತಾರ ನನ್ನ, ಏನು ಕೊಡವಲ್ರಿ ಅಂತ ಹೇಳಿ, ಇನ್ನೇನು ಬೇಕ್ರಿ ಏನಾರ ಮತ್ ಚಾಪ ಏನಾರ ಬೇರೆ ಏನಾರ ಅಂತ ನಾ ಏನು ಮತ್ತೆ ಮಠದಿಂದ ಒಂದು ಏನ್ರಿ ಅಂತ ನಾ ಕೇಳಾಕತ್ತೀನಿ. ನನ್ನ ಕಲ್ಪನೆ ಇಲ್ಲ. ಅಲ್ರಿ ಎಲ್ಲರೂ ದೊಡ್ಡದೊಂದು ಇಷ್ಟ ಇಟ್ಕೊಂಡು ಕುಂತಿರ್ತಾರ. ರಾಜಕಾರಣಿಗಳನ್ನ ಕರೆಸಿದ್ರ ನೀವು ಏನು ಬೇಕು ಅಂತ ಒಂದು ಬೇಡಿಕೆ ಇಟ್ಕೊಳ್ಳೋದ್ರಿ. ನಂದು ಏನು ಬೇಡಿಕೆ ಇಲ್ರಿ, ನೀವು ನಮ್ಮ ಮಠಕ್ಕೆ ಬರೋದು ಒಂದೇ ಬೇಡಿಕೆ ಆಗಿದ್ದೆ ಹೊರತಾಗಿ ನಂದು ಯಾವ ಬೇಡಿಕೆ ಇಲ್ಲ.
ಮತ್ತೆ ಮಠಕ್ಕೆ ಕರೆಸಿ ಇದನ್ನ ಕೇಳಾಕ ಕರೆಸಿದ್ರ ಅನ್ನುವಂತ ಭಾವನೆ ಹುಟ್ಟಬಾರದು. ಅದಕ್ಕಾಗಿ ನನಗೆ ಏನು ಬೇಡ ಅಂತ ಒಂದು ಮಾತನ್ನು ಹೇಳಿದಾಗ ನಿರಂತರ ಸ್ವಾಮಿಗಳು ಕೂಡಿದ್ರೆ ನನಗಂತೇಳಿ ಎಲ್ಲಾ ಅಧಿಕಾರಿಗಳಿಗೆ ಫೋನ್ ಮಾಡಿ ಈ ಮಠದಲ್ಲಿ ಸಾರ್ವಜನಿಕರ ವ್ಯವಸ್ಥೆಗೆ ಏನೇನು ಬೇಕಾಗಿದೆ ಅದನ್ನೆಲ್ಲವನ್ನೂ ಮಾಡಬೇಕು. ಶೀಘ್ರದೊಳಗೆ ನಾನು 2 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡ್ತೀನಿ.